ಮಹಾಶಿವರಾತ್ರಿ ಪ್ರಯುಕ್ತ ಕ್ಷೇತ್ರದಲ್ಲಿ ದಶಕಗಳಿಂದ ಅದ್ದೂರಿ ಜೋಡಿ ರಥೋತ್ಸವ ನಡೆದುಕೊಂಡು ಬಂದಿದ್ದು, ಜೋಡಿ ಬ್ರಹ್ಮೋತ್ಸವ ಅದ್ದೂರಿಯಾಗಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಜಾತ್ರೆಯಲ್ಲಿ ಭಾಗಿಯಾಗಿ ರಥಕ್ಕೆ ಪೂಜೆ ಸಲ್ಲಿಸಿ 54 ಅಡಿಯ ರಥೋತ್ಸವಕ್ಕೆ ಚಾಲನೆ ನೀಡಿದರು. ओम नमः शिवाय 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 महेश्वरः शिवभक्तानिश्च स्वदेशनमोऽन्त्रं कार्तिकाय विद्महे कन्याकुमारी जीव तन्नो सत्य प्रचोदयात् या देवी सर्वभूतेषु मातरं समस्ति ಪ್ರಾರಂಭವಾಗಿದೆ ಎಂದಿರ್ತಕ್ಕಂಥದ್ದು ದಯವಿಟ್ಟು ಯಾರು ಹೋಗಬಾರ್ದು ಆ ವಿಷಯ ಇರಬೇಕು ಎಲ್ಲಿ ಹೊರಬೇಕು ನಿಮಗೆ ಗೊತ್ತಾಗ್ತದೆ ಎಳಿತಕ್ಕಂಥ ಕಚ್ಚಾದವರಿಗೆ ಟ್ರೈನ್ ಯಾವ ಥರ ಬರ್ತಾ ಇದೆ ಯಾವ ಥರ ಎಳಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ತಮಗೆ ಗೊತ್ತಾಗ್ತಾ ಇದೆ. ಕಾಣ್ತಾ ಇರ್ತದೆ ಅವ್ರು ಆದಷ್ಟು ಸ್ವಲ್ಪ ಸ್ವಲ್ಪ ದೂರ ಇರಬೇಕು. ಚಕ್ರಾಕಾಶ ಬಂದು ಕರ್ಕೊಂಡು ಹೋಗ್ತಾರೆ. ನೋಡಲು ಮೊಬೈಲ್ ಜಾಮ್ ಆಗ್ತದೆ. ಅವರು ಒಂದೊಂದು ಗಮನಿಸ್ತಿದ್ದಾರೆ. ಸಾಹಸ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಬಟ್ಟಾಗಳು ಒಂದೇ ಸಮಯಕ್ಕೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಜಾಮ್ ಆಗ್ತದೆ. ನೆಟ್ವರ್ಕ್ ಕಟ್ ಆಗ್ತದೆ. ಅದರಿಂದ ನಾವು ಹೇಳ್ತಾ ಇರೋದು ನೀವು ಒಬ್ಬರಿಗೊಬ್ಬರಿಗೆ ಫೋನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಯಾರಾದ್ರೂ ತಪ್ಪಿಸ್ಕೊಂಡ್ರೆ ನಿಮ್ಮ ಹಿರಿಯ ವ್ಯಕ್ತಿಗಳು ಏನಾದರೂ ಕರ್ಕೊಂಡು ಆದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಅದರಿಂದ ದಯವಿಟ್ಟು ಮೈ ಕಡೆ ಗಮನ ಕೊಡೋದ್ರಿಂದ ನಿಮ್ಮ ಹಿರಿಯ ವ್ಯಕ್ತಿಗಳನ್ನ
ಪ್ರತಿ ವರ್ಷದಂತನೇ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ರಥೋತ್ಸವದ ಕಾರ್ಯಕ್ರಮದಲ್ಲಿ 3ನೇ ವರ್ಷ ಪಾಲ್ಗೊಂಡಿದ್ದೇನೆ. ಪ್ರತಿ ವರ್ಷ ಒಂದು ರೀತಿ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಜನರಲ್ಲಿ ಭಾಳ ಉತ್ಸಾಹ ಜಾಸ್ತಿ ಆಗ್ತಾ ಇದೆ, ಜನರ ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗ್ತಾ ಇದೆ. ಬಹುಶಃ ಈ ರೀತಿಯಾಗಿ ಜಾತ್ರೆಗಳಲ್ಲಿ ಜನ ಭಾಗವಹಿಸುವಂಥದ್ದು ನಮ್ಮ ಭವ್ಯ ಭಾರತೀಯ ಸಂಸ್ಕೃತಿ ಪರಂಪರೆ ಉಳಿಲಿಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗುತ್ತೆ. ಇವತ್ತಿನ ಪೀಳಿಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಆಕರ್ಷಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಪರಂಪರೆ, ನಮ್ಮ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವಗಳನ್ನು ನಾವು ನಿರಂತರವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದರಿಂದ ಈ ಸಂದರ್ಭದಲ್ಲಿ ನಾನು ಸಮಸ್ತ ನಾಡಿನ ಜನತೆಗೆ ಶುಭವಾಗಲಿ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ಆಮೇಲೆ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಜಿಲ್ಲೆಯ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆ ಫಲಿತಾಂಶ ಬರ್ತಕ್ಕಂಥ ನಿಟ್ಟಿನಲ್ಲಿ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಜೋಡಿ ರಥೋತ್ಸವಕ್ಕೆ ಒಂದು ಇತಿಹಾಸ ಇರುವಂಥದ್ದು ಇದು. ನೋಡಿ, ಇದೊಂದು ಈಗಾಗಲೇ ದಾನಿಗಳು ವೆಂಕಟೇಗೌಡರು ಮತ್ತು ಸ್ನೇಹಿತರು ಒಂದು ತೇರನ್ನು ಕಳೆದ ವರ್ಷ ಮಾಡಿಕೊಟ್ಟಿದ್ದಾರೆ. ನಾನು ಸರ್ಕಾರದ ವತಿಯಿಂದ ಇದನ್ನು ಮಾಡಿಸ್ಕೊಡ್ತೀನಿ ಮತ್ತೊಂದು ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದೆ. ಮುಖ್ಯಮಂತ್ರಿಗಳ ಹತ್ರನೂ ಚರ್ಚೆ ಮಾಡಿದೆ. ಆಯಿತು ಮಾಡೋಣ ಅಂತಕ್ಕಂಥದ್ದು ಹೇಳಿದರು. ಆದರೆ ನಂತರ ಇಲ್ಲ ನಾವೇ ಮಾಡಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಅದನ್ನು ಕೈ ಬಿಟ್ಟಿದ್ದೀವಿ. ಈಗ ನಮ್ಮ ಜಿಲ್ಲಾಧಿಕಾರಿಗಳು ಇದಕ್ಕೆ ಹಲವಾರು ಏನು ಅಲ್ಲಿ ಹಳೆಯ ಪ್ರಾಚೀನ ಒಂದು ಕಲ್ಯಾಣಿ ಇವೆಲ್ಲವನ್ನು ದುರಸ್ತಿ ಮಾಡಬೇಕು. ಅದಕ್ಕೆ ಆರ್ಕಿಯಾಲಜಿಕಲ್ ಸೊಸೈಟಿ ಅವ್ರ ಜೊತೆಯಲ್ಲಿ ನಾವು ಮಾತಾಡಿ ಅದಕ್ಕೇನಾದರೂ ಒಂದು ಮಾಡೋಣ ಸರ್ ಅಂತಕ್ಕಂಥದ್ದು, ಮತ್ತು ಅಲ್ಲಿ ಕೆಲವು ಪೇವರ್ ಬ್ಲಾಕ್ಸು ಮತ್ತೊಂದು ಅಲ್ಲಿ ಮಾಡೋಣ ಅಂತಕ್ಕಂಥ ತೀರ್ಮಾನ ಮಾಡ್ತಾಯಿದ್ದೀವಿ. ಸದ್ಯದಲ್ಲಿ ಅದರದ್ದೊಂದು ಸಭೆಯನ್ನು ಮಾಡ್ತೀವಿ. ಈ ರೀತಿಯಾಗಿ ಈ ಒಂದು ಭಾಳ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಜೋಡಿ ರಥೋತ್ಸವ ಕಾರ್ಯಕ್ರಮ ಒಂದು ವಿಶಿಷ್ಟವಾಗಿದೆ ಮತ್ತು ಜನ ಕೂಡ ಭಾಳ ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು ನೋಡಿದ್ರೆ ನಮಗೆ ಎಲ್ಲೂ ಯಾವುದೇ ರೀತಿಯಲ್ಲಿ ನಮ್ಮ ಧರ್ಮ ಶಾಶ್ವತ ಅಂತಕ್ಕಂಥದ್ದು ನಮಗೆಲ್ರಿಗೂ ಮನವರಿಕೆ ಆಗುತ್ತೆ. ಇನ್ನು ಶಿವರಾತ್ರಿ ಪ್ರಯುಕ್ತ ನಂದಿ ಜಾತ್ರೆಗೆ ಸಾವಿರಾರು ಜನ ಹರಿದು ಬಂದಿದ್ರು. ರಾತ್ರಿ ಇಡೀ ಜಾಗರಣೆ, ಭಜನೆ, ಪ್ರಾರ್ಥನೆ ನಡೆದರೆ ಬೆಳಿಗ್ಗೆ ದೇವರ ದರ್ಶನ ಪಡೆದು ರಥ ಎಳೆದು ದೇವರ ಕೃಪೆಗೆ ಪಾತ್ರರಾದರು. ರಸ್ತೆಯುದ್ದಕ್ಕೂ ಜನವೂ ಜನ. ಚಿಕ್ಕಬಳ್ಳಾಪುರ, ಬೆಂಗಳೂರು, ಆಂಧ್ರಪ್ರದೇಶದ ಕಡೆಗಳಿಂದ ಸಾವಿರಾರು ಭಕ್ತರು ಬಿಸಿಲನ್ನು ಲೆಕ್ಕಿಸದೆ ಜಾತ್ರೆಗೆ ಸಹಸ್ರಾರು ಮಂದಿ ಬಂದಿದ್ರು. ಬಂದ ಭಕ್ತಾದಿಗಳಿಗೆ ದಾರಿಯುದ್ದಕ್ಕೂ ಸ್ಥಳೀಯರಿಂದ ಅನ್ನ ಸಂತರ್ಪಣೆ, ಮಜ್ಜಿಗೆ, ಪಾನಕ, ಹೆಸರುಬೇಳೆ ವಿತರಿಸಲಾಯಿತು. ನಮ್ಮ ಹೆಸರು ಗೀತಾ ಅಂತ, ಉಗುನ್ವಾಡಿ. ನಂದಿ ಜಾತ್ರೆಗೆ ಬಂದಿದ್ದೀರಿ ನೋಡೋಕ್ಕೆ. ಸುಮಾರು ವರ್ಷಗಳಿಂದ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗಾಗಿ ನೋಡೋಕ್ಕೆ, ದೇವಸ್ಥಾನ ದರ್ಶನ ಮಾಡೋಕ್ಕೆ, ಮತ್ತು ತೇರು ಎಳಿತಾರಲ್ಲ ಅದನ್ನೆಲ್ಲ ನೋಡೋಕ್ಕೆ ಬಂದಿದ್ದೀವಿ. ಹಾಗಾಗಿ ತುಂಬ ಚೆನ್ನಾಗಿ ನಡೆಯುತ್ತಲ್ವಾ, ಹಾಗಾಗಿ ನೋಡ್ತಾ ಇರ್ತೀರಿ. ಇಲ್ಲಿ ಬರ್ತಾ ಇರ್ತೀರಿ, ವರ್ಷ ಬರ್ತೀವಿ ನೋಡೋಕ್ಕೆ. ಹಾಗಾಗಿ ತುಂಬ ಚೆನ್ನಾಗಿ ನಡೆಯುತ್ತಲ್ಲ. ರೂಪ ಬೆಂಗಳೂರಿಂದ ಬಂದಿದ್ದೀನಿ. ನಂದಿ ಜಾತ್ರೆಗೆ ಪ್ರತಿ ವರ್ಷವೂ ಬರ್ತೀವಿ ನಾವು. ನಮ್ಮ ಶಿವರಾತ್ರಿ ಅಂದರೆ ಸ್ಪೆಷಲ್ಲು, ನಮಗೆ ಹತ್ರ ಇರೋದ್ರಿಂದ. ಈ ವರ್ಷ ತುಂಬ ಚೆನ್ನಾಗಿದೆ, ತುಂಬ ಜನ ಇದ್ದಾರೆ, ಎಲ್ಲ ತುಂಬ ಅಂಗಡಿಗಳೆಲ್ಲ ಬಂದಿದೆ, ಚೆನ್ನಾಗಿದೆ. ಈ ಸಲ ತುಂಬ ಖುಷಿ ಆಗ್ತಿದೆ. ತುಂಬ ಪೊಲೀಸರು ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದಾರೆ ಎಲ್ಲ ಕಡೆ. ಚೆನ್ನಾಗಿದೆ ಈ ಸಲ ಎಲ್ಲ. ತುಂಬ ಜನ ಇದ್ದಾರೆ ಈ ಸಲ ಮಾತ್ರ. ತುಂಬ ಜನ ಇದ್ದಾರೆ. ಎರಡೆರಡು ತೇರು ನೋಡೋಕ್ಕೂ ತುಂಬ ಜನ ಚೆನ್ನಾಗಿದ್ದಾರೆ. ತೇರೆಲ್ಲ ಎಳೆದ್ವಿ. ಮತ್ತೆ 12:30 ಕರೆಕ್ಟಾಗಿ ತೇರು ಬಂತು. ಫುಲ್ ಎಲ್ಲ ಚೆನ್ನಾಗಿತ್ತು. ವರ್ಷಕ್ಕೆ ತಪ್ಪಲ್ಲ, ಆದ್ರೆ ಎಲ್ಲ ವರ್ಷಕ್ಕಿಂತ ಈ ಸಲ ತುಂಬಾ ಜನ ಜಾಸ್ತಿ ಇದ್ದಾರೆ. ತುಂಬಾ ಜನ ಜಾಸ್ತಿ ಇದ್ದಾರೆ ಈ ಸಲ. ಖುಷಿ ಆಯ್ತು ತುಂಬಾ ನಮಗೆ ನೋಡಿ. ಬಂದಿರೋದು ಚೆನ್ನಾಗಿದೆ, ಜನ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾರೆ. ನಂಗೆ ಖುಷಿ ಆಯ್ತು.
ಎಲ್ಲಿಂದ ಬಂದಿರೋದು? ದೇವನಹಳ್ಳಿ. ಯಾರ್ಯಾರ ಜೊತೆ ಬಂದಿರಾ? ನಮ್ಮ ಅಪ್ಪ ಅಮ್ಮ ಜೊತೆ. ಹೌದಾ? ಖುಷಿ ಆಯ್ತಾ? ಆಡೋನಹಳ್ಳಿ ಅಶ್ವಥ್ ನಾರಾಯಣ್ ಎಂಜಾಯ್ ಮಾಡಿದ್ರಿ? ನಿಮಗೋಸ್ಕರ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಿಮ್ಮ ಹೆಂಡತಿ ಬಂದಿದ್ದೀವಿ. ಇದು ಒಂದು 5ನೇ ಸತಿ ಏನೋ ಬರ್ತಾ ಇರೋದು ನಾವು. ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದೆ ನಮ್ಮ ಹಸ್ಬೆಂಡ್ ಜೊತೆ. ಎಂಜಾಯ್ ಮಾಡ್ತಾ ಇದ್ದೀರಾ? ಅಷ್ಟೇ ಬಿಟ್ರೆ ಸಾಕಾಗ್ಬಿಡುತ್ತಾ? ಇನ್ನ ಏನಾಗ್ಬೇಕು ಹೇಳಿ, ನಾವು ಅಣ್ಣ ತಂಗಿ ಎಲ್ಲ ಎಲ್ಲ ಒಂದು ದೊಡ್ಡ ಫ್ಯಾಮಿಲಿನೇ ಬಂದಿದ್ದೀವಿ. ಖುಷಿ ಆಗುತ್ತೆ ನಮ್ಗೆ. ಎಲ್ಲ ಚೆನ್ನಾಗಿ ಖುಷಿ ಆಗ್ತಾ ಇತ್ತು. ಗಣಪತಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ರೈಲ್ವೆ ಸ್ಟೇಷನ್ ರಸ್ತೆ ಚಿಕ್ಕಬಳ್ಳಾಪುರ, ಇದ್ರ ವತಿಯಿಂದ ನಾವು ಒಂದು 15 ವರ್ಷಗಳಿಂದ ಈ ಅನ್ನದಾಸೋಹವನ್ನು ನೆರವೇರಿಸ್ತಾ ಬರ್ತಾ ಇದ್ದೀವಿ. ಈ ಅನ್ನದಾಸೋಹಕ್ಕೆ ಸಹಕರಿಸ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಮತ್ತು ಸೇವಾಕರ್ತರಾಗ್ಬೋದು, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಇನ್ನು ಮುಂದಕ್ಕೆ ನಾವು ಹೆಚ್ಚಾಗಿ ಈ ಅನ್ನದಾಸೋಹವನ್ನು ಮಾಡಲು ಎಲ್ಲರೂ ಸಹಕಾರ ಕೊಡ್ತಾರೆ ಅಂತ ಈ ಮೂಲಕ ನಾವು ತಿಳಿಪಡಿಸ್ತಾ ಇದ್ದೀವಿ. ನಮಃ ಶ್ರೀ ಬಲಮುರಿ ಗಣಪತಿ ಸೇವಾ ಸಮಿತಿ ಅಭಿವೃದ್ಧಿ ಟ್ರಸ್ಟ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಬಲಮುರಿ ಗಣಪತಿ ದೇವಸ್ಥಾನದಿಂದ ವತಿಯಿಂದ ಎಲ್ಲ ಸೇವಾಕರ್ತರು, ಸ್ನೇಹಿತರು ಸೇರಿಕೊಂಡು 15 ವರ್ಷದಿಂದ ಈ ಅನ್ನದಾಸೋಹನ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಪ್ರತಿ ವರ್ಷ ಶಿವರಾತ್ರಿ ಮಾರನೇ ದಿವಸ ಇಲ್ಲಿ ತೇರು ನಡೆಯುತ್ತಲ್ವ, ಈ ರಥೋತ್ಸವ ಅಂಗವಾಗಿ ಮಾಲಿನಿ ಶ್ರೀನಿವಾಸ್ ಅವರು ಈ ಜಾಗ ಕೊಟ್ಟಿದ್ದಾರೆ. ಅವರು ಯಜಮಾನರು ಶ್ರೀನಿವಾಸ್ ಅವರು ಇದ್ದಾಗಲಿಂದನೂ 15 ವರ್ಷದಿಂದನೂ ಈ ಅನ್ನದಾಸೋಹದ ಕಾರ್ಯ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಇನ್ನು ಪ್ರತಿ ವರ್ಷದಂತೆ ನಂದಿ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯ ಭಕ್ತರು ಬಂದು ದೇವರ ದರ್ಶನ ಪಡೆದರು. ಹಾಗೆ ಹರಕೆಗಳನ್ನು ಈಡೇರಿಸುವಂತೆ ರಥಕ್ಕೆ ಬಾಳೆಹಣ್ಣು ಎಸೆದು ನಮಸ್ಕರಿಸಿದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.